ನೋಡಿಯಪ್ಪ, 2 ಅಭ್ಯರ್ಥಿಗಳನ್ನು ಇವತ್ತು ನಾಮಪತ್ರ ಸಲ್ಲಿಸಿದ್ದೀವಿ. 6 ಜನ ಒಳ್ಳೆ ಕ್ಯಾಂಡಿಡೇಟ್ಗಳನ್ನ ಹಾಕಿದ್ದೀವಿ. 6 ಸೀಟು ಗೆಲ್ತೀವಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಗ್ರಾಜ್ಯುಯೇಟ್ಗಳಿಗೆ, ಟೀಚರ್ಸ್ಗಳಿಗೆ ನಾವು ಅವರ ಸಮಸ್ಯೆಗಳು ಕೂಡ ಅರ್ತಿದೆ. ಹಿಂದೆ ಏನು ಸರ್ಕಾರ ಸಹಾಯ ಮಾಡೋಕ್ಕಾಗಿಲ್ಲ, ಬಿಜೆಪಿ ಸರ್ಕಾರ, ಅವಕ್ಕೆಲ್ಲ ಕೂಡ ನಮ್ಮ ಹತ್ರ ಪರಿಹಾರ ಇದೆ. ಸೊ ಈಗಾಗಲೇ ನಾವು ಅನೇಕ ಅವರ ಬದುಕಿನ ಬಗ್ಗೆ, ಅವರ ವೃತ್ತಿ ಬಗ್ಗೆ ನಾವೆಲ್ಲ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಅನೇಕ ವಿಚಾರಗಳನ್ನು ನಮ್ಮ ಮ್ಯಾನಿಫೆಸ್ಟೋಲ್ಲೂ ಕೂಡ ನಾವು ಹೇಳಿದ್ದೇವೆ. NEP ವಿಚಾರ ಇರ್ಬೋದು, ನಮ್ಮ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿಚಾರ ಇರ್ಬೋದು, ಎಲ್ಲ ವಿಚಾರ ನಮ್ಮ ಮ್ಯಾನಿಫೆಸ್ಟೋಲ್ಲಿ ನಾವು ಏನು ಹೇಳಬೇಕು ನಾವೆಲ್ಲ ಹೇಳಿದ್ದೀವಿ. ಏನು ಹೇಳಬೇಕು ಎಲ್ಲ ಹೇಳಿದ್ದೀವಿ ನಾವು. ಸೊ ಅದಕ್ಕೆ ಅವ್ರಿಗೆ ಕೆಲಸ ಆಗಬೇಕು, ಕೆಲಸದ ಜವಾಬ್ದಾರಿ ನಮ್ಮದು, ವೋಟ್ ಹಾಕೋದು ಅವ್ರದ್ದು. ನಮ್ಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಈ ಯುವಕರು ಗ್ರಾಜ್ಯುಯೇಟ್ಸು, ಅನ್ಎಂಪ್ಲಾಯ್ಡು ಅವ್ರಿಗೆಲ್ಲ ನಾವು ಸಹಕಾರ ಕೊಟ್ಟಿದ್ದೀವಿ. BJP ಕೊಟ್ರಾ? ಏನು ಕೊಟ್ಟಿಲ್ಲ. ಶಿಕ್ಷಕರು ಏನು ಕೊಟ್ರಾ? ಏನು ಕೊಡಲಿಲ್ಲ. ಸೊ ಅದಕ್ಕೆ ಇಡೀ ರಾಜ್ಯದಲ್ಲಿ ಹೆಂಗೆ ನಮ್ಮ ಪ್ರಕಾಶ್ ಹುಕ್ಕೇರಿ ಮತ್ತು ಮಧು ಮಾದಿಗೌಡರು ಗೆದ್ದರು, ಹಂಗೆ 6 ಜನ ನಾವು ಯಾವ ಗೆದ್ದಿರಲಿಲ್ಲ ಆ ಸೀಟ್ಗಳು, ಹಂಗೆ ಇವತ್ತು ಎಲ್ಲ ಕಡೆಗೂ ಕೂಡ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ನೋಡಿ, ಏಕನಾಥ್ ಶಿಂದೆ ಅವರು ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದಮೇಲೆ ಅವ್ರ ಸರ್ಕಾರದ್ದೇ ಅವ್ರ ಡೌಟ್ ಇದೆ. ಅವ್ರ ಸರ್ಕಾರ ಉಳ್ಕೊಳ್ಳೋದೇ ಏನು ಏಕನಾಥ್ ಶಿಂದೆ ಸರ್ಕಾರ ಇದೆಯಲ್ಲ, ಅವ್ರ ಸರ್ಕಾರ ಇರೋದೇ ಡೌಟ್ ಇದೆ. ಈಗ ಮೋದಿ ಸಾಹೇಬರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು? ಉದ್ಧವ್ ಠಾಕ್ರೆ ಹತ್ರ ಶಕ್ತಿ ಇದೆ ಅಂತ ಇಡೀ ಜನ ಎಲ್ಲ ವಾಪಸ್, ಎಲ್ಲ MLAಗಳೆಲ್ಲ ವಾಪಸ್ಸು ಅವರು ಯೂಟರ್ನ್ ಆಗ್ತಾರೆ. NCPಗೆ ಹೋಗೋರು ವಾಪಸ್ NCPಗೆ ಹೋಗ್ತಾರೆ. ಶಿವಸೇನಾ ಇದ್ದವರು ವಾಪಸ್ ಶಿವಸೇನೆಗೆ ಹೋಗ್ತಾರೆ. ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ. ಸರ್, ಈಗ ಶಿಂದೆ ಮಾಡೆಲ್ ಆಪರೇಷನ್ ಅಂದ್ರೆ ಕಾಂಗ್ರೆಸ್ ಒಳಗಿನ ಶಿಂದೆ ಯಾರಾದ್ರೂ ಇದಾರೆ ಅಂತ ಅವ್ರು ಗುರುತಿಸ್ತಾರ ಅಂತ? ಏನ್ ಹೇಳಿ? ಕಾಂಗ್ರೆಸ್ ಒಳಗಡೆ ಯಾರಾದ್ರೂ ಶಿಂದೆ ಇದಾರ ಇಲ್ಲಿ ಅಂತ? ಅವ್ರ ಹತ್ರ ಇರ್ಬೇಕಷ್ಟೇ. ಆ ಮಾಡೆಲ್ ಅಂದ್ರೆ ಇಲ್ಲಿ ಯಾರು ಇರ್ಬೇಕಲ್ಲ, ಅವ್ರ ಹತ್ರ ಇರ್ಬೇಕಷ್ಟೇ. ಇಲ್ಲಿ ಅಂತ ಭಯ ನಮ್ಮಲ್ಲಿ ಯಾರು ಭಯ ಇಲ್ಲ. ಈಗ ಅಲ್ಲಿ ಮಹಾರಾಷ್ಟ್ರ ಸರ್ಕಾರ, ಐ ಆಮ್ ಟೆಲಿಂಗ್ ಆನ್ ರೆಕಾರ್ಡ್, ಮಹಾರಾಷ್ಟ್ರ ಸರ್ಕಾರ ಆಫ್ಟರ್ ದಿಸ್ ಪಾರ್ಲಿಮೆಂಟ್ ಎಲೆಕ್ಷನ್ will lose its strength. All the MLAs of Shiv-Sena, original Shiv-Sena, NCP will go back with the Congress again. 3 will be joined and there will be a government again. That is why they are afraid. ಅಗಾಡಿ ಸರ್ಕಾರ ಮತ್ತೆ ಬರ್ತದ ಅಂತ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.